ಫ್ರೆಂಡ್ಸ್ ನಮಸ್ತೆ. ಚಾಮ್ ಕ್ಯಾಶ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಲು ನಿಮ್ಮ ಮೊಬೈಲ್ನಲ್ಲಿ ಯಾವ ಥರ ಚಾಮ್ ಕ್ಯಾಶ್ ಅನ್ನು ಯೂಸ್ ಮಾಡಬಹುದು ಅಂತ ನೋಡಿ. ಮತ್ತೆ ಸೈನ್ ಅಪ್ ಯಾವ ಥರ ಮಾಡಬೇಕಂತ, ಮತ್ತೆ ಚಾಲೆಂಜ್ ಇರುತ್ತಲ್ಲ ಯಾವ ಟೈಪ್ ಕಂಪ್ಲೀಟ್ ಮಾಡಬೇಕಂತ ನಾನು ಈ ವಿಡಿಯೋಲಿ ತೋರಿಸ್ತಿದ್ದೀನಿ ನಿಮಗೆ. ಮೊದಲು ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಕ್ಯಾಶ್ ಅನ್ನು ಸರ್ಚ್ ಮಾಡಿ. ಚಾಮ್ ಕ್ಯಾಶ್ ಅನ್ನು ಸರ್ಚ್ ಮಾಡುವಾಗ ನಿಮಗೆ ಈ ಟೈಪ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಇನ್ಸ್ಟಾಲ್ ಇನ್ ಬಟನ್ ಇದೆ, ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಿಮಗೆ ಕೆಳಗೆ ಎಕ್ಸೆಪ್ಟ್ ಅಂತ ಬಟನ್ ಕಾಣಿಸುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಸೆಟ್ ಮಾಡುವಾಗಲೇ ಡೌನ್ಲೋಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವಾಗ ಚಾಮ್ ಕ್ಯಾಶ್ ಡೌನ್ಲೋಡ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿಬಿಡುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಇನ್ಸ್ಟಾಲ್ ಆದ್ಮೇಲೆ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಬೇಕು. ಓಪನ್ ಮಾಡುವಾಗ ನಿಮಗೆ ಸ್ಕ್ರೀನ್ ಬರುತ್ತೆ ಮುಂದೆ. ನಿಮ್ಮ ಸ್ಕ್ರೀನ್ ಮುಂದ್ಗಡೆ ಸೈನ್ ಅಪ್ ಅಂತ ಕೇಳುತ್ತೆ. ನಿಮ್ದು ಚಾಮ್ ಕ್ಯಾಶ್ ನಲ್ಲಿ ಅಕೌಂಟ್ ಇಲ್ಲ, ಅದಕ್ಕೋಸ್ಕರ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೀವು ಸೈನ್ ಅಪ್ ವಿತ್ ಚಾಮ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅವಾಗ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಚಾಯ್ಸ್ ಪಾಸ್ವರ್ಡ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್ ಹಾಕುವಾಗ ನಿಮಗೆ ಎಲ್ಲ ಹಾಕಿದ್ಮೇಲೆ ಪ್ರೊಸೀಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಎಲ್ಲ ಅದರಲ್ಲಿ ಪ್ರೊಸೀಡ್ ಆಗುತ್ತೆ. ಪ್ರೊಸೀಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡುವಾಗನೇ ನಿಮಗೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಎಂಟರ್ ಯುವರ್ ಸ್ಪಾನ್ಸರ್ ಐಡಿ ಅಂತ ಕೇಳುತ್ತೆ. ನಿಮ್ಗೆ ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅವ್ರದ್ದು ಐಡಿ ಹಾಕಬೇಕು. ಅದರಲ್ಲಿ ಸ್ಪಾನ್ಸರ್ ಐಡಿ ಇದೆಯಲ್ಲ ಕರೆಕ್ಟ್ ಆಗಿ ನೋಡಿ ಹಾಕ್ಬೇಕು. ನಿಮ್ಗೆ ಯಾರು ಬಿಸ್ನೆಸ್ ಬಗ್ಗೆ ಹೇಳಿರ್ತಾರೆ ಅವ್ರದ್ದೇ ನೋಡಿ ಹಾಕ್ಬೇಕು. ಇದ್ರ ಮೇಲೆ ಐಡಿ ಆದ್ಮೇಲೆ ನೀವು ಸಬ್ಮಿಟ್ ಮೇಲೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ಮಾಡುವಾಗಲೇ ನಿಮಗೆ ಚಾಲೆಂಜ್ ಬರುತ್ತೆ. ಆ ಚಾಲೆಂಜ್ ಯಾವ ಟೈಪ್ ಮತ್ತೆ ನಿಮಗೆ ಅಲ್ಲಿ ಮೇಲ್ಗಡೆ ಒಂದು ಆಡಿಯೋ ಕಾಣಿಸುತ್ತೆ. ಟಾಪ್ ಮೇಲೆ ಒಂದು ಆಡಿಯೋ ಇರುತ್ತೆ. ಆ ಆಡಿಯೋವನ್ನು ನೀವು ಕೇಳಬೇಕು. ಯಾವ ಟೈಪ್ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ನೀವು ಕೇಳಬೇಕು. ಆಡಿಯೋನು ಚೆನ್ನಾಗಿ ಕೇಳಬೇಕು. ಇದು 2 ನಿಮಿಷದ ಆಡಿಯೋ. ಇದು ಆಡಿಯೋನು ಕ್ಲೀನ್ ಆಗಿ ಕೇಳಿ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನು ಸ್ಟಾರ್ಟ್ ಮಾಡಬೇಕು. ಯಾವ್ಯಾವ್ದು ಅಪ್ಲಿಕೇಶನ್ಗಳು ಕಾಣ್ತಾ ಇದೆಯೋ ಅದನ್ನು ಅಪ್ಲಿಕೇಶನ್ ಅನ್ನು ಒಂದೊಂದಾಗಿ ಇನ್ಸ್ಟಾಲ್ ಮಾಡಬೇಕು. ಇದು ಚಾಲೆಂಜ್ ಇದೆಯಲ್ಲ ಒಂದೇ ಸತಿ ಇರೋದು. 7 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ಕಿರುತ್ತೆ. ನಿಮಗೆ ಯಾವ್ದು ಇದು ಒಂದೊಂದು ಅಪ್ಲಿಕೇಶನ್ 2 ನಿಮಿಷವನ್ನು ನೋಡ್ತಾ ಹೋಗ್ಬೇಕು. ಓಪನ್ ಮಾಡಿ ನೋಡ್ತಾ ಹೋಗ್ಬೇಕು. ಅದರಲ್ಲಿ ರಿಜಿಸ್ಟರ್ ಮಾಡಕ್ ಕೇಳಿದ್ರೆ ರಿಜಿಸ್ಟರ್ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ. ನಾನು ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀನಿ ನೋಡಿ. ಅಪ್ಲಿಕೇಶನ್ ನೋಡಿ, ಇನ್ಸ್ಟಾಲ್ ಯುಸಿ ಮಿನಿ ಬ್ರೌಸರ್ ಯೂಸ್ಡ್ ಫಾರ್ 2 ಮಿನಿಟ್ ಅಂತಂದ್ರೆ 2 ಮಿನಿಟ್ ಅದನ್ನು ಯೂಸ್ ಮಾಡಬೇಕು. ಡೋಂಟ್ ಅನ್ಸ್ಟಾಲ್ ಬಿಫೋರ್ 10 days. 10 ದಿನದವರೆಗೆ ಆ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇಡಬೇಕು. ಮತ್ತೆ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡುವಾಗನೇ ಯುಸಿ ಬ್ರೌಸರ್ ಮಿನಿ ಮೇಲೆ ಆಗ ನೀವು ಈ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಬೇಕು. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಇವಾಗ ಮೇಲೆ ಇನ್ಸ್ಟಾಲ್ ಮಾಡುವಾಗ ನಿಮ್ಮ ಮೇಲೆ ಇಂಪೋರ್ಟ್ ಅಂತ ಮೇಲ್ಗಡೆ ಬರುತ್ತೆ. ಅದು ಅಪ್ಲಿಕೇಶನ್ ಇದೆಯಲ್ಲ ಕ್ಲಿಕ್ ಮಾಡುವಾಗಲೇ ಮತ್ತೆ ನೀವು ಇದೆಯಲ್ಲ ಇಂಪೋರ್ಟ್ ಅಂತ ಬರುತ್ತಲ್ಲ ಆ ಇಂಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ಮೇಲೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಲ್ಲಿಂದ ನಿಮಗೆ ಟೈಮರ್ ಸ್ಟಾರ್ಟ್ ಆಗುತ್ತೆ. ಟೈಮರ್ ಅಂದ್ರೆ 2 ನಿಮಿಷ ಅನ್ನೋದು ಟೈಮರ್ ಸ್ಟಾರ್ಟ್. ಎಷ್ಟು ಟೈಮ್ ಕೊಟ್ಟಿದ್ದೀರೋ ಅಷ್ಟು ನಿಮಿಷ ಅಪ್ಲಿಕೇಶನ್ ನೋಡ್ಬೇಕು. ಏನ್ ಬೇಕಾದ್ರೆ ಅದರಲ್ಲಿ ನೋಡ್ಬೋದು. ನಿಮ್ಮ ಟೈಮರ್ ಆಗ್ತಾ ಬರ್ತಾ ಇದೆ. ಯಾವಾಗ ಆಗತ್ತೆ ಅದು ಪ್ರೊಸೀಡ್ ಮೇಲೆ ನಿಮಗೆ ಟಾಪ್ ಅಪ್ ಓಪನ್ ಆಗುತ್ತೆ. ಇದು ಟಾಸ್ಕ್ ಅವಾಗಲೇ ನಿಮ್ದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ರೊಸೀಡ್ ಮೇಲೆ ನಿಮಗೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಚಾಮ್ ಕ್ಯಾಶ್ ಅಪ್ಲಿಕೇಶನ್ ಇಂದ ಹೊರಗಡೆ ಹೋಗಕ್ಕೆ ಹೇಳುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಟಾಸ್ಕ್ ಇದೆಯಲ್ಲ ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಯುಸಿ ಬ್ರೌಸರ್ ಮಿನಿಗೆ ನೀವು ಇನ್ಸ್ಟಾಲ್ ಮಾಡಿದ್ದೀರಾ, ಅದನ್ನು ಡನ್ ಅಂತ ಬರುತ್ತೆ ಅದ್ ಮೇಲ್ಗಡೆ. ಅದೇ ತರ ನೀವು ಎಲ್ಲ ಅಪ್ಲಿಕೇಶನ್ ಅನ್ನು ಒಂದೊಂದಾಗಿ ಇನ್ಸ್ಟಾಲ್ ಮಾಡ್ತಾ ಬರಬೇಕು. ಯಾವ ಅಪ್ಲಿಕೇಶನ್ ಮೇಲೆ ರಿಜಿಸ್ಟರ್ ಮಾಡಕ್ಕೆ ಹೇಳುತ್ತೆ ಅದು ರಿಜಿಸ್ಟರ್ ಮಾಡಲೇಬೇಕು. ನೀವು ಯಾವಾಗಲೂ ಎಲ್ಲ ಇನ್ಸ್ಟಾಲ್ ಮಾಡುತ್ತೀರಾ ಅವಾಗಲೇ ನಿಮಗೆ ಎಲ್ಲ ಅಪ್ಲಿಕೇಶನ್ ಮುಂದ್ಗಡೆ ಡನ್ ಅಂತ ತೋರಿಸುತ್ತೆ. ಆಲ್ರೆಡಿ ನಿಮ್ಮ ಮೊಬೈಲ್ ನಲ್ಲಿ ಮುಂಚೆನೆ ಅಪ್ಲಿಕೇಶನ್ ಡೌನ್ಲೋಡ್ ಇದ್ರೆ ಅದನ್ನು ಡನ್ ಅಂತ ತೋರಿಸುತ್ತೆ. ಅದನ್ನು ಹಂಗೆ ಬಿಡಬೇಕು. ಮತ್ತೆ ಚಾಲೆಂಜ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಚಾಮ್ ಕ್ಯಾಶ್ ಅನ್ನು ಓಪನ್ ಮಾಡುವಾಗ ನಿಮ್ಮ ಚಾಲೆಂಜ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಿರುತ್ತೆ. ಆಮೇಲೆ ನಿಮ್ಮ ಇದೆಯಲ್ಲ ಚಾಲೆಂಜ್ ಕಂಪ್ಲೀಟ್ ಆಗಿರುತ್ತೆ. ಆಮೇಲೆ ನೀವು ಡ್ಯಾಶ್ ಬೋರ್ಡ್ ಇದೆಯಲ್ಲ ಓಪನ್ ಆಗಿರುತ್ತೆ. ನಾನು ಎಲ್ಲ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಮತ್ತೆ ನಾನು ಚಾಮ್ ಕ್ಯಾಶ್ ಇದೆಯಲ್ಲ ಓಪನ್ ಮಾಡ್ತೀನಿ. ನಾನು ಚಾಮ್ ಕ್ಯಾಶ್ ಅನ್ನು ಓಪನ್ ಮಾಡ್ತೀನಿ. ಅವಾಗ ನನ್ನ ಡ್ಯಾಶ್ ಬೋರ್ಡ್ ಐತೆಯಲ್ಲ ಅದು ಓಪನ್ ಆಗಿರುತ್ತೆ. ಏನಂದ್ರೆ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಲ್ಲ ಅದಕ್ಕೆ. ಇಲ್ಲಿ ನೋಡಿ ನಿಮ್ಮ ಹೆಸರು ಬರುತ್ತೆ ಇಲ್ಲಿ, ಮತ್ತೆ ನಿಮ್ದು ಚಾಲೆಂಜ್ ಕಂಪ್ಲೀಟ್ ಆಗಿದೆಯಲ್ಲ, ಮತ್ತೆ ನಿಮ್ಮ ರೆಫರ್ ಐಡಿ ಬಂದಿರುತ್ತೆ ನಿಮ್ದು, ಮತ್ತೆ ಸ್ಪಾನ್ಸರ್ ಐಡಿ ಬಂದಿರುತ್ತೆ ನಿಮಗೆ ರೆಫರ್ ಮಾಡಿದಿರಾ ಅವ್ರದ್ದು, ಮತ್ತೆ ಎಷ್ಟು ಅರ್ನ್ ಮಾಡಿದ್ದೀರಾ, ನಿಮ್ಮ ಮೇನ್